ಇಡೀ ಜಗತ್ತೇ ಶ್ರೀ ಬಾಪೂಜಿಯವರನ್ನ, ಶ್ರೀ ಮಹಾತ್ಮ ಗಾಂಧೀಜಿಯವರನ್ನ ಅಪ್ಪಿಕೊಂಡಾಗ ಕೆಲ ಸರ್ವಾಧಿಕಾರತ್ವದ ಧೋರಣೆಯ ಕಟ್ಟ ಧಾರ್ಮಿಕ ಅಂಧಕೋರರು ಅಪ್ಪಿಕೊಳ್ಳದೆ ಇರುವುದು ಅವರ ಮೂರ್ಖತನ, ಅವರ ದುರದೃಷ್ಟ. ದೀಪ ಆರುವಾಗ ಬಹಳೆ ಉರಿಯುವಂತೆ ಉರಿದು ಶಾಂತದಲ್ಲಿ ಲೀನವಾಗುವಂತೆ ಅವರ ಪರಿಸ್ಥಿತಿಯೂ ಕೂಡ ಸಮೀಪದಲ್ಲಿದೆ ಎಂದು ಧಾರವಾಡ ಜಿಲ್ಲಾ ಕಾಂಗ್ರೆಸ್ನ ನಾಯಕ, 74 ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ, ಚಿಂತಕರಾದ ದೀಪಕ್ ಚಿಂಚೋರೆ ಅವರು ಮಾರ್ಮಿಕವಾಗಿ ಹೇಳಿದರು. ನಮಸ್ಕಾರ ವೀಕ್ಷಕ ಪ್ರಭುಗಳೇ, ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಹಾರ್ದಿಕ ಸುಸ್ವಾಗತ. ನಾನು ಗುರ್ರಾಜ್ ಮಾಡುವ ನಮಸ್ಕಾರಗಳು. ಕಾಂಗ್ರೆಸ್ ಅಂದರೆ ಇದೊಂದು ಕೇವಲ ರಾಜಕೀಯ ಪಕ್ಷವಲ್ಲ. ಕಾಂಗ್ರೆಸ್ ಅಂದರೆ ಅದು ಚೇತನ, ಕೋಮು ಸೌಹಾರ್ದತೆಯ ದಾರಿದೀಪ. ಕಾಂಗ್ರೆಸ್ ಅಂದರೆ ಪ್ರಜಾಪ್ರಭುತ್ವದ ಕನ್ನಡಿ, ಸರ್ವೇ ಜನ ಸುಖಿನೋ ಭವಂತು ಸಿದ್ಧಾಂತದ ಕೈಗನ್ನಡಿ. ಕಾಂಗ್ರೆಸ್ ಅಂದರೆ ಲೆಟ್ ಲೈವ್ ಜಿಯೋ ಔರ್ ಜೀನೆದೋ. ಧಾರವಾಡ ನಗರದ ಆಜಾದ್ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಮಹಾತ್ಮ ಗಾಂಧೀಜಿ ಮತ್ತು ಶಾಸ್ತ್ರೀಜಿ ಜಯಂತಿ ಅಂಗವಾಗಿ ಕಾಂಗ್ರೆಸ್ ನಡಿಗೆ ಗಾಂಧೀಜಿ ಕಡೆಗೆ ಸಮಾರಂಭದ ನೇತೃತ್ವ ವಹಿಸಿಕೊಂಡು ದೀಪಕ್ ಅವರು ಮಾತನಾಡಿದರು. ಶ್ರೀ ಗಾಂಧೀಜಿ ಮತ್ತು ಶ್ರೀ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿ ಧಾರವಾಡ ನಗರದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ಮಾಡುವ ಮೂಲಕ ಗಾಂಧೀಜಿ ಅವರ ಸಿದ್ಧಾಂತ ತತ್ವಗಳನ್ನು ಅಳವಡಿಸಿಕೊಂಡರೆ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದರು. ಜಗಜ್ಯೋತಿ ಬಸವಣ್ಣ, ಶ್ರೀ ಬುದ್ಧ, ಶ್ರೀ ಅಂಬೇಡ್ಕರ್ ಅವರು ಹೇಳಿದಂತೆ ಸಮಾಜದಲ್ಲಿ, ರಾಜಕೀಯದಲ್ಲಿ ನಿಂದಕರು, ತೆಗಳುವಿಕೆಕೋರರು ಇರಲೇಬೇಕು. ಅದು ಕಾಂಗ್ರೆಸ್ ಪಕ್ಷ ಪ್ರೀತಿಯಿಂದಲೇ ಸ್ವೀಕರಿಸಿದೆ, ಅವರನ್ನು ಪ್ರೇಮದಿಂದಲೇ ಕಾಣುತ್ತಾ ಬಂದಿದೆ ಎಂದು ದೀಪಕ್ ಚಿಂಚೋರೆ ಅವರು ಪರೋಕ್ಷವಾಗಿ ವಿರೋಧ ಪಕ್ಷಗಳಿಗೆ ಚಾಟಿ ಏಟು ನೀಡಿದರು. ಸಮಾರಂಭವನ್ನ ಉದ್ದೇಶಿಸಿ ಕೆಪಿಸಿಸಿ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಅವರು ಮಾತನಾಡಿ, ಮಹಾತ್ಮ ಗಾಂಧೀಜಿ ಅವರು ತಮ್ಮ ತತ್ವ ಸಿದ್ಧಾಂತಗಳ ಮೂಲಕ ವಿಶ್ವವನ್ನೇ ಗೆದ್ದವರು, ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಮಾರ್ಗದರ್ಶನ ಮಾಡುವಂಥವರು ಆಗಿದ್ದರು, ಆದರ್ಶವಾಗುವಂಥ ಆಡಳಿತ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಅವರ ರಾಜಕೀಯ ಪ್ರವೇಶ ಭಾರತದ ಸ್ವಾತಂತ್ರ್ಯ ಚಳುವಳಿಯ ದಿಕ್ಕನ್ನೇ ಬದಲಿಸಿತು. ಇಡೀ ಜಗತ್ತಿನ ಪ್ರಜಾಪ್ರಭುತ್ವದ ಒಂದು ತಳಹದಿ ಅಂದರೆ ಮಹಾತ್ಮ ಗಾಂಧೀಜಿ ಅವರು, ಅಂದರೆ ತಪ್ಪಾಗಲಿಕ್ಕಿಲ್ಲ ಎಂದು ಬಸವರಾಜ್ ಗುರಿಕಾರ್ ಅವರು ಹೇಳಿದರು. ಆರಂಭದಲ್ಲಿ ಇನ್ನೋರ್ವ ಕೆಪಿಸಿಸಿ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರಾದ ಮಾಜಿ ಮಹಾಪೌರರಾದ ದಾನಪ್ಪ ಕಬ್ಬೇರವರು ಮಾತನಾಡಿ, ತಮ್ಮ ಪೀಳಿಗೆ, ತಮ್ಮ ಹಿರಿಯರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದವರು, ಸ್ವಾತಂತ್ರ್ಯಕ್ಕಾಗಿ ಮಡಿದವರು, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಜೈಲಲ್ಲಿ ಮುಡುಪಾಗಿಟ್ಟವರು. ಅಂಥ ಕುಟುಂಬದಲ್ಲಿ ತಾವು ಬಂದಿದ್ದೇವೆ, ಅಂಥ ಕುಟುಂಬದಿಂದ ತಾವು ಮಾರ್ಗದರ್ಶನ ಪಡೆದಿದ್ದೇವೆ, ತಮ್ಮ ಜೀವನ ಕಾಂಗ್ರೆಸ್ಸಿಗಾಗಿಯೇ ಎಂದು ಹೇಳಿದರು. ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ಟಮಾಟ್ಗಾರ್ ಮತ್ತು ಆಡಳಿತ ಮಂಡಳಿ ಸದಸ್ಯರು ಸೇರಿದಂತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಬರ್ಟ್ ದದ್ದಾಪುರಿ, ಕಾಂಗ್ರೆಸ್ ಮುಖಂಡ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕಾರ್, ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಕವಿತಾ ಕಬ್ಬೇರ್, 74 ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಗೀತಾ ಥಾಂಶಿ, ನ್ಯಾಯವಾದಿಗಳಾದ ಸುರೇಖಾ ಪೂಜಾರ್, ಸ್ವಾತಿ ಮಾಳಗಿ, ಶಂಭು ಸಾಲಿಮನಿ, ಇಮ್ರಾನ್ ಯಲಿಗಾರ್, ಬಿಲ್ಕಿಸ್ ಬಾನು, ಅಜಿಗರ್ ಮುಲ್ಲಾ, ಗ್ಯಾರಂಟಿ ಅನುಷ್ಠಾನ ಸದಸ್ಯರುಗಳಾದ ಗೌಸ್ ಖಾನ್ ನವಲೂರ್, ರಾಜ್ಯ ಅಲ್ಪಸಂಖ್ಯಾತ ಸಂಘಟನಾ ಕಾರ್ಯದರ್ಶಿ ಮೆಹಬೂಬ್ ಖಾನ್ ಪಠಾಣ್, ಕಾಂಗ್ರೆಸ್ ಮುಖಂಡರುಗಳಾದ ಎಚ್.ಎಂ. ರಾಜು, ಪಿ.ಕೆ. ನೀರಲ್ಕಟ್ಟಿ, ಆನಂದ್ ಮೂಷಣ್ಣವರ್, ಆನಂದ್ ಜಾಧವ್, ಮಂಜು ಬೋವಿ ಸೇರಿದಂತೆ ಧಾರವಾಡ ಜಿಲ್ಲೆಯ ಹಿರಿಯ ಕಿರಿಯ ಮುಖಂಡರು ಕಾರ್ಯಕರ್ತರು ಹಾಜರಿದ್ದು ಗಾಂಧಿ ನಡಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಹಿರಿಯ ಸದಸ್ಯರನ್ನು, ಧಾರವಾಡ ಜಿಲ್ಲೆಯ ಸಾಹಿತಿಗಳನ್ನು ದೀಪಕ್ ಚಿಂಚೋರೆ ಅವರು ಸತ್ಕರಿಸಿ ಸನ್ಮಾನಿಸಿದರು. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ
की मशाल आज राह जगमगा रही। सत्य की मशाल आज राह जगमगा रही। सत्य की पुकार दुश्मनों के दिल हिला रही। सत्य की पुकार दुश्मनों के दिल हिला रही। ಸರ್ ಸ್ವಲ್ಪ ಸೈಡ್ ಇವ್ರೆ ಮುಂದೆ ಹೋಗ್ತೀನಿ. सत्य की मशाल आज राह जगमगा रही। सत्य की मशाल आज राह जगमगा रही। सत्य की पुकार दुश्मनों के दिल हिला रही। सत्य की पुकार दुश्मनों के दिल हिला रही। बहादुरों बढ़े चलो, बहादुरों बढ़े चलो, विजय तुम्हें बुला रही। विजय तुम्हें बुला रही। विजय तुम्हें बुला रही। आगे बढ़ो कहते सत्यमेव जयते। जयते
ಗ್ರಾಮ ಸ್ವರಾಜ್ಯ ಯೋಜನೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಇವತ್ತ ಮಾಡಿದಾರ. ಅಂತ ಎಲ್ಲ ಯೋಜನೆಗಳನ್ನ ಜನರಿಗಾಗಿ ಅಂತ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸರ್ಕಾರದ ಮುಖಾಂತರ ಪ್ರಯತ್ನ ಮಾಡಿ ಜನರ ಒಂದು ಬಡತನ ನಿವಾರಣೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ತಂದೆ 1937ರಲ್ಲಿ ಈ ಗಾಂಧೀಜಿಯವರ ಕರೆಯ ಮೇರೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ಯಾಡಿಗಿಂದ ಹೋರಾಟ ಮಾಡಿ ಸುಮಾರಾಗಿ 6 ತಿಂಗಳ ಇದೇ ಬೆಳಗಾವಿಯಲ್ಲಿ ಸೆರೆಮನೆಯನ್ನ ಕಂಡಿದ್ರು. ಯಾಕಂದ್ರೆ ನಮ್ದು ಕುಟುಂಬ ಕೂಡ ಒಂದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಒಂದು ಕುಟುಂಬದಿಂದ ಬಂದಂತವ. वंदे मातरम सत्यमेव जयते सत्यमेव जयते सत्यमेव जयते जय जवान जय किसान जय जवान जय किसान बोलो भारत माता की जय महात्मा गांधी जी ಅವರಿಗೆ लाल बहादुर शास्त्री ಅವರಿಗೆ बोलो भारत माता की जय अमर रहे. ನಾವು ಹೇಳಿದ್ರು ಸಭೆಗೆ ಎಲ್ಲರೂ ಬರ್ತಿದ್ರು. ಫೋಟೋಗ್ರಾಫರ್ ಬಂದ ಬ್ರೋ ಹಿಂಗ ಹೇಳಿ ಸರ್ भारत माता की जय महात्मा गांधी जी